ಆಮೇಲೆ ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ನಿನ್ನ ಹೊರತು ಯಾರು ದೇವರೇ? ನಿನ್ನ ಹೊರತು ಯಾರು ಯೇಸುವೇ? ನಿನ್ನ ಹೊರತು ಯಾರು ದೇವರೇ? ನಿನ್ನ ಹೊರತು ಯಾರು ಯೇಸುವೇ? ನಿನ್ ರಕ್ತವಾ ಸುರಿಸಿ ನಿನ್ ಪ್ರಾಣವಾ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವಾ ಸುರಿಸಿ ನಿನ್ ಪ್ರಾಣವಾ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಏಸಯ್ಯ ನನ್ನೇಸಯ್ಯ, ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ ಏಸಯ್ಯ, ನನ್ನೇಸಯ್ಯ. ಎಂದು ನಿನಗಾಗಿ ನಾ ಜೀವಿಸುವೆ ಏಸಯ್ಯ, ನನ್ನೇಸಯ್ಯ. ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ ಏಸಯ್ಯ, ನನ್ನೇಸಯ್ಯ. ಎಂದು ನಿನಗಾಗಿ ನಾ ಜೀವಿಸುವೆ. ಅಪ್ಪ ನಿನ್ ತ್ಯಾಗವ ನಾ ಮರೆಯಲಾಗದು, ಅಪ್ಪ ನಿನ್ ಪ್ರೀತಿಯ ನಾ ವರ್ಣಿಸಲಾಗದು. ಅಪ್ಪ ನಿನ್ ತ್ಯಾಗವ ನಾ ಮರೆಯಲಾಗದು, ಅಪ್ಪ ನಿನ್ ಪ್ರೀತಿಯ ನಾ ವರ್ಣಿಸಲಾಗದು. ಬದಲೇನು ನಾನು ಕೊಡಲಿ ಏಸಯ್ಯ, ನಿನ್ನ ಪ್ರೀತಿ ಶ್ರೇಷ್ಠವು ಓ ಏಸಯ್ಯ. ಬದಲೇನು ನಾನು ಕೊಡಲಿ ಏಸಯ್ಯ, ನಿನ್ನ ಪ್ರೀತಿ ಶ್ರೇಷ್ಠವು ಓ ಏಸಯ್ಯ. ನಿನ್ ರಕ್ತವಾ ಸುರಿಸಿ ನಿನ್ ಪ್ರಾಣವಾ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವಾ ಸುರಿಸಿ ನಿನ್ ಪ್ರಾಣವಾ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಏಸಯ್ಯ, ನನ್ನೇಸಯ್ಯ, ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ ಏಸಯ್ಯ, ನನ್ನೇಸಯ್ಯ. ಎಂದು ನಿನಗಾಗಿ ನಾ ಜೀವಿಸುವೆ ಏಸಯ್ಯ, ನನ್ನೇಸಯ್ಯ. ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ ಏಸಯ್ಯ, ನನ್ನೇಸಯ್ಯ. ಎಂದು ನಿನಗಾಗಿ ನಾ ಜೀವಿಸುವೆ. ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು?
ನಿನ್ನ ಹೊರತು ಯಾರು ದೇವರೇ, ನಿನ್ನ ಹೊರತು ಯಾರು ಯೇಸುವೇ, ನಿನ್ನ ಹೊರತು ಯಾರು ದೇವರೇ, ನಿನ್ನ ಹೊರತು ಯಾರು ಯೇಸುವೇ. ನಿನ್ ರಕ್ತವಾ ಸುರಿಸಿ ನಿನ್ ಪ್ರಾಣವಾ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆಯಯ್ಯ. ನಿನ್ ರಕ್ತವಾ ಸುರಿಸಿ ನಿನ್ ಪ್ರಾಣವಾ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆಯಯ್ಯ. ಏಸಯ್ಯ ನನ್ನೇಸಯ್ಯ, ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ. ಏಸಯ್ಯ ನನ್ನೇಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ. ಏಸಯ್ಯ ನನ್ನೇಸಯ್ಯ, ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ. ಏಸಯ್ಯ ನನ್ನೇಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ. ಆಮೇನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ನ್ಯಾನ್ಸಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದ ದೈವಿಕ ಮನ್ನಕ್ಕಾಗಿ ನಮ್ಮ ಜೊತೆಯಲ್ಲಿ ಸಹೋದರ ಕ್ರಿಸ್ಟೋಫರ್ ರಾಜ್ ಅವರು ಇದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದಿಂದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸಂದೇಶಕ್ಕಾಗಿ ಆಹ್ವಾನಿಸುವಂತನಾಗಿದ್ದೇನೆ. ಸಹೋದರ ಕ್ರಿಸ್ಟೋಫರ್ ಅವರೇ, ಇದು ನಿಮ್ಮ ಸಮಯ, ಸಂದೇಶವನ್ನು ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಕ್ರಿಸ್ತನಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನನಗೆ ಆಹ್ವಾನ ಕೊಟ್ಟಂತ ನಮ್ಮ ತಂದೆಯವರಿಗೂ ದೇವರಿಗೂ ನಾನು ಕೃತಜ್ಞತೆ ಸಲ್ಲಿಸುವಂತನಾಗಿದ್ದಾನೆ. ಈ ಸಮಯದಲ್ಲಿ ಉತ್ತಮವಾದಂಥ ಹಾಡನ್ನು ತಂದಿರತಕ್ಕಂಥ ಸಿಸ್ಟರ್ಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಕೆಲವೊಂದು ಸರ್ತಿ ಮ್ಯೂಸಿಕ್ ಇಲ್ಲದೆ ಇರೋದೇ ಒಳ್ಳೆಯದು. ಮಧುರವಾಗಿ ಅರ್ಥಗರ್ಭಿತವಾಗಿ ಹಾಡನ್ನು ಕೇಳೋದಕ್ಕೆ ಆಸ್ಪದವಾಯಿತು. ಅವರ ತಲಾಂತು ದೇವರಿಗೆ ಮಹಿಮೆ ತರಲಿ ಎಂಬುದಾಗಿ ನಾನು ದೇವರಲ್ಲಿ ಕೋರುವಂತನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೋಸ್ಕರ ಆರಿಸ್ಕೊಂಡಂಥ ಭಾಗ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ದೇವರ ವಾಕ್ಯಗಳನ್ನು ಆಶ್ರಯಿಸಲಿ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಕ್ಕೂ ಒಡೆಯನಾದಂಥ ತಂದೆಯ ದೇವರೇ, ಸಮಯದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾಗಿ, ನಿನ್ನ ಆರಿಸಲ್ಪಟ್ಟವರಾಗಿ ನಿನ್ನನ್ನು ಕೊಂಡಾಡುವಂತೆ ಸ್ವಾಮಿ ಈ ಒಂದು ಮಾಧ್ಯಮದ ಮುಖಾಂತರ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಧ್ಯಾನ ಮಾಡಲಿಕ್ಕಾಗುವಂತೆ ಸ್ವಾಮಿ ವಾಕ್ಯವನ್ನು ಕೊಟ್ಟಿದ್ದೀ, ಅದಕ್ಕೆ ನಮಗೆ ಸ್ತೋತ್ರ. ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀ, ಅದಕ್ಕೆ ನಮಗೆ ಸ್ತೋತ್ರ. ಮಾತನಾಡು ಎಂಬುದಾಗಿ ಬೇಡುತ್ತೇನೆ. ತಂದೆಯ ದೇವರೇ, ನನ್ನನ್ನು ನಿನ್ನ ಸ್ವಾಮಿ ವೆಸಲಾಗಿ ಉಪಯೋಗಿಸ್ಕೋ ಎಂಬುದಾಗಿ ನಾನು ಬೇಡುತ್ತೇನೆ. ಎಲ್ಲದರಲ್ಲಿಯೂ ನೀನು ಮಹಿಮೆಯೊಂದು ಎಂಬುದಾಗಿ ಬೇಡುತ್ತಾ ಎಲ್ಲ ವರವಿಜ್ಞಾಪಗಳನ್ನು ಯೇಸು ಕ್ರಿಸ್ತನ ಮೊದಲ ಹೆಸರಿನಲ್ಲಿ ಬೇಡಿಯೋದು ನಮ್ಮ ತಂದೆಯೇ, ಆಮೇನ್. ಕೆಲವು ದಿನಗಳಿಂದ
ಕೆಲವು ವಾರಗಳಿಂದ ನಾನು ಆಲೋಚನೆ ಮಾಡಿರುವಂಥ ವಿಷಯ ಅಂತಂದರೆ ಆರಿಸಲ್ಪಟ್ಟವರ ಬಗ್ಗೆ. ಅದು ನಾನು ನಮ್ಮ ತಂದೆಯವ್ರ ಜೊತೆನೂ ಹೆಚ್ಚಾದ ರೀತಿಯಿಂದ ಚರ್ಚೆಯನ್ನು ಮಾಡಿದ್ದೇನೆ. ಕೆಲವೊಂದು ಸಂಗತಿಗಳು ಹೋರಾಟವಾಯಿತು, ಕೆಲವೊಂದು ಸಂಗತಿಗಳು ಆ, ಆ, ಆಶ್ಚರ್ಯಚಕಿತಗೊಂಡಿತು. ಆ, ಅನೇಕ ವಿಷಯಗಳು ಅದರಲ್ಲಿ ನನಗೆ ತಿಳಿಯಲ್ಪಡ್ತು. ದೇವರು ಸತ್ಯವನ್ನು ತಿಳಿಸಿಕೊಟ್ಟಿದ್ದಾನೆ ಆ ಮುಖಾಂತರ. ಅದರಲ್ಲಿ ಕೆಲವೊಂದು ಅಂಶಗಳನ್ನು ನಾನು ಈ ಸಮಯದಲ್ಲಿ ನಾನು ತಿಳಿಯಪಡಿಸ್ತೇನೆ. ಅದರಲ್ಲಿ 1 ಪೇತ್ರ 2ನೇ ಅಧ್ಯಾಯದಲ್ಲಿ ಈ ವಾಕ್ಯ ಓದಿದಂಥ ರೀತಿಯಲ್ಲಿ ನೋಡೋದಾದ್ರೆ, ಆರಿಸಲ್ಪಟ್ಟವರು, ದೇವರ ಸ್ವಕೀಯ ಜನರು, ಯಾಜಕ ಪದವಿಯನ್ನು ಹೊಂದಿದವರು, ಮೀಸಲಾದ ಜನಾಂಗವು ಎಂಬುದಾಗಿ ಹೇಳುವಂಥದ್ದಾಗಿದೆ. ಸೊ ದೇವರು ಆರಿಸಲ್ಪಟ್ಟಂಥ ಜನಾಂಗದ ಗುಣಾತಿಶಯಗಳೇನು? ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ಸ್ ಎಲೆಕ್ಟ್. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ಸ್ ಎಲೆಕ್ಟ್? ದೇವರು ಆರಿಸಲ್ಪಟ್ಟವರ ಗುಣಲಕ್ಷಣಗಳು ಯಾವುವು ಎಂಬುದಾಗಿ ನಾವು ಈ ಸಮಯದಲ್ಲಿ 7 ಪಾಯಿಂಟ್ಸಲ್ಲಿ ನಾನು ಅದನ್ನು ಕನ್ವೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ, ಆರಿಸಲ್ಪಟ್ಟವರು, ದ ರೆಮಿನೆಂಟ್ ಅಂತ ಹೇಳ್ತಾರೆ ಕೆಲವೊಂದು ಇದರಲ್ಲಿ. ದೇವರ ಆದುಕೊಂಡವರು ಎಂಬುದಾಗಿ ಹೇಳ್ತಾರೆ. ಇನ್ನು ದೇವರ ಆಯ್ದುಕೊಂಡವರು, ಆರಿಸಲ್ಪಟ್ಟವರು, ಇದೆಲ್ಲ ಈ ರೀತಿಯಾದಂತೆಲ್ಲ ದೇವರು ತನ್ನ ಮಕ್ಕಳಿಗೆ, ಆರಿಸಲ್ಪಟ್ಟವರಿಗೆ ಒಂದು ವರ್ಡ್ಸ್ನ ಯೂಸ್ ಮಾಡ್ತಾರೆ ಅಂದಾಗ ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಆರಿಸಲ್ಪಟ್ಟವರು ದೇವರ ಕೃಪೆಯಿಂದ, ಮೊದಲನೇದಾಗಿ ನೋಡೋದಾದ್ರೆ, ದೇವರ ಕೃಪೆಯಿಂದಲೇ ಆರಿಸಲಾಗಿದೆ, ಅವರ ಕೃತ್ಯಗಳಿಂದೆಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ರೋಮಾಪುರದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 5ರಿಂದ 6ನೇ ವಚನ ನೋಡ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 5 ಮತ್ತು 6ನೇ ವಚನ ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅದರಂತೆ ಈಗಿನ ಕಾಲದಲ್ಲಿಯೂ ದೇವರು ಕೃಪೆಯಿಂದ ಆಯ್ದುಕೊಂಡವರಾದ ಕೆಲವರು ಉಳಿದಿದ್ದಾರೆ. ಕೃಪೆಯಿಂದ ಆಯ್ದುಕೊಂಡು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆಯ್ದುಕೊಳ್ಳಲಿಲ್ಲಷ್ಟೇ. ಹಾಗಲ್ಲದ ಪಕ್ಷಕ್ಕೆ ಕೃಪೆಯನ್ನು ಉದಕ್ಕಾಗುವುದಿಲ್ಲ. ಇದರಿಂದ ತಿಳಿಯತಕ್ಕದೇನು? ಇಸ್ರಾಯೇಲರು ಹುಡುಕಿದ್ದನ್ನು ಅವರೆಲ್ಲರಿಗೆ ದೊರೆಯಲಿಲ್ಲ. ಅವರೊಳಗೆ ಆಯಲ್ಪಟ್ಟವರಿಗೆ ದೊರೆಯಿತು, ಮಿಕ್ಕವರು ಮೊಂಡರಾದರು. ದೇವರ ಆರಿಸುವಿಕೆಯಲ್ಲಿ ನಾವಿಲ್ಲಿ ಏನು ನೋಡ್ತೇವೆ ಅಂದರೆ, ದೇವರ ಕೃಪೆಯಿಂದ ಮಾತ್ರನೇ, ಕೃತ್ಯಗಳಿಂದಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಯಾಕೆ ಕೃಪೆಯಿಂದ? ನಾವು ಎಫಿಸಿಯಲ್ಲಿ ನೋಡ್ತೇವೆ, ಬೈ ಗ್ರೇಸ್ ಯು ಆರ್ ಸೇವ್ಡ್ ಥ್ರೂ ಫೇತ್ ಎಂಬುದಾಗಿ ಹೇಳ್ತೇನೆ. ಸೊ ದಟ್ ನೋ ಮ್ಯಾನ್ ಶುಡ್ ಬೋಸ್ಟ್ ಆನ್ ಹಿಸ್ ವರ್ಕ್ಸ್. ನಾವು ಪಡೆದದ್ದೆಲ್ಲ, ನಾವು ಇದನ್ನ ಸಾಧಿಸ್ಕೊಂಡದ್ದೆಲ್ಲ, ಇದು ದೇವರ ಕೃಪೆಯಿಂದಲೇ ನಾವು ಆಯ್ದುಕೊಂಡವರಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ, ಕೊಲೊಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ಕೊಲೊಷನ್ಸ್ 3:12. ಕೊಲೊಷನ್ಸ್ 3:12. ಎರಡನೇ ಲಕ್ಷಣ ಪರಿಶುದ್ಧರು ಮತ್ತು ಪ್ರೀತಿಸಲ್ಪಟ್ಟವರು ಎಂಬುದಾಗಿ ನಾವು ನೋಡ್ತೇವೆ. 3ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು
ಧರಿಸಿಕೊಳ್ಳಿರಿ. ದೇವರ ಆಯ್ದುಕೊಂಡವರಲ್ಲಿ ಈ ಗುಣ ಲಕ್ಷಣಗಳನ್ನ ನಾವು ಕಾಣುವವರಾಗಿದ್ದೇವೆ. ಯಾವ್ಯಾವುದು? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇವೆಲ್ಲ ಮುಂಚೆ ನಮಗೆ ದೊರೀಬೇಕು, ನಾವು ನಮ್ಮ ಜೀವಿತದಲ್ಲಿ ಫಲವಾಗಿ ನಾವು ನೋಡಬೇಕು ಅಂದರೆ ಪ್ರೀ ಆಕ್ಟಿವಿಟಿ, ಅಂದರೆ ಇದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿ ನಡಿಬೇಕು ಅಂದರೆ ದೇವರು ಕೃಪೆಯಿಂದ ನಮ್ಮನ್ನು ಆರಿಸಲ್ಪಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಆರಿಸಿಕೊಂಡವರು ಪ್ರತಿಷ್ಠರು, ಪ್ರಿಯರು ಆಗಿರೋದ್ರಿಂದ, ಆರಿಸಿಕೊಂಡವರು ಪ್ರತಿಷ್ಠಿತರು ಮತ್ತು ಪ್ರಿಯರು ಆಗಿರೋದ್ರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ನಮಗೆ ಹೇಳುತ್ತಾನೆ. ಬಟ್ ಇದು ಆಸ್ ಅ ರಿಸಲ್ಟ್ ಆಫ್ ಗಾಡ್ಸ್ ಬೀಂಗ್ ಎಲೆಕ್ಟ್, ಹ್ಯಾವಿಂಗ್ ಹಿಸ್ ಗ್ರೇಸ್ ಇಸ್ ದಿ ಎಸೆನ್ಸ್ ಆಫ್ ಆಲ್ ದೀಸ್ ಆಕ್ಟಿವಿಟೀಸ್. ಅದು ನಮ್ಮ ದಿಸೆಯಿಂದ ಆಗುವಂಥದ್ದಲ್ಲ, ದೇವರ ಕೃಪೆಯಿಂದ, ಪವಿತ್ರಾತ್ಮನ ಬಲದಿಂದ ಇದು ನಡೆಯುವಂಥದ್ದಾಗಿದೆ ಎಂದು ನಾವು ನೋಡುತ್ತೇವೆ. ಮೂರನೇದಾಗಿ, ಕ್ರಿಸ್ತನ ಸಾರೂಪ್ಯಕ್ಕೆ ರೂಪಾಂತರಗೊಳ್ಳಲು ಇದು ಪೂರ್ವ ನಿರ್ಧಾರವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗ ಕ್ರಿಸ್ತನ ಸಾರೂಪ್ಯಕ್ಕೆ ಆರಿಸಲ್ಪಟ್ಟವರು ಕ್ರಿಸ್ತನ ಸಾರೂಪ್ಯಕ್ಕೆ ನಡೆಸಬೇಕು ಎಂಬುದಾಗಿ ದೇವರು ಯಾವಾಗ ನೇಮಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 29 ಮತ್ತು 30ನೇ ವಚನ ಓದಿಕೊಳ್ಳೋಣ. ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ರಿಂದನೇ ಓದಿಕೊಳ್ಳಿ. 28, 29, 30. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಇದನ್ನ ಗೋಲ್ಡನ್ ಚೈನ್ ಆಫ್ ಸಾಲ್ವೇಶನ್ ಎಂಬುದಾಗಿನೂ ಹೇಳ್ತಾರೆ. ಸೊ ಇಲ್ಲಿ ದೇವ್ರು ಏನ್ ಮಾಡ್ತಾರೆ, ಇಲ್ಲಿ ನಾವು ಏನ್ ನೋಡ್ತೇವೆ ಅಂತಂದ್ರೆ, ಆತನು ಮುಂಚಿತವಾಗಿಯೇ ಯಾರನ್ನ in his foreknowledge he has called the elect. ದೇವರ ಆರಿಸಲ್ಪಟ್ಟವರನ್ನ ಆತನು ಜಗದುತ್ಪತ್ತಿಯ ಮುಂಚೆನೆ, ಬಿಫೋರ್ ದಿ ಫೌಂಡೇಶನ್ ಆಫ್ ದ ವರ್ಲ್ಡ್, he has foreseen, foreknown, ಅವ್ರನ್ನ ತಿಳ್ಕೊಂಡು ಅವರನ್ನ ಆತನ ಸ್ವಾರೂಪ್ಯಕ್ಕೆ ನಡೆಸುವುದರಲ್ಲಿ ಉದ್ದೇಶಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದಲ್ಲದೆ ಯಾರನ್ನ ತಿಳಿದುಕೊಂಡನೋ ಅವರನ್ನ ಆತನು ಯಾರನ್ನು ತಿಳಿದುಕೊಂಡನೋ ಅವರನ್ನ ಮೊದಲೇ ನೇಮಿಸಿದನು, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ನಡೆಸಿದನು. ಇದನ್ನು ದೇವರು ಮಾಡುವಂತನಾಗಿದ್ದಾನೆ ಎಂದು ನೋಡುತ್ತೀವಿ. ದೇವರ ಶ್ರೇಷ್ಠ ಜನರು ಅಥವಾ ಆರಿಸಲ್ಪಟ್ಟ ಜನರನ್ನು ಆತನು ಕರೆಯುವವನಾಗಿದ್ದಾನೆ, ಶುದ್ಧಿಗೊಳಿಸುವವನಾಗಿದ್ದಾನೆ ಮತ್ತು ಆತನು ಮಹಿಮೆ ಪಡಿಸುವಂತನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ದೇವರು ಎಲ್ಲರನ್ನೂ ತಿಳಿದುಕೊಂಡಿದ್ದಾನಲ್ಲ, ಎಲ್ಲರನ್ನೂ ರಕ್ಷಿಸಬಹುದಲ್ಲ, ಎಲ್ಲರ ಬಗ್ಗೆನೂ ದೇವರು ತಿಳಿದಿದ್ದಾನಲ್ಲ ಎಂಬುದಾಗಿ ಕ್ವೆಶ್ಚನ್ ಬರ್ಬೋದು. ಹಾಗೆ ನೋಡೋದಾದ್ರೆ ಆಮೋಸ 3:2 ನಾವು ನೋಡ್ತೇವೆ. ಆಮೋಸ 3:2
ಓದಬೇಕೆಂದು ಕೇಳ್ಕೊಳ್ತೇನೆ. ಆಮೋಸ 3:2. ಭೂಮಿಯ ಸಕಲ ಕುಲದೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು. ಸೊ ಇಲ್ಲಿ ನೋಡೋರಾಗಿದ್ದೇವೆ, ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ಎಂದಾಗ ಹೇಳ್ತೇನೆ. ಸೊ ಎಲ್ಲರ ಬಗ್ಗೆನೂ ದೇವರು ಅರ್ಥವನಾಗಿರ್ಲಿಲ್ವಾ? ಅರಿತವನಾಗಿರ್ತಾನೆ ಎಂಬುದಾಗಿ ನಾವು ನೋಡುವಾಗ ಒಂದು ಸ್ಪೆಷಲ್ ಕನ್ಸರ್ನ್ ಅಥವಾ ಒಂದು ಸ್ಪೆಷಲ್ ಅಟೆನ್ಷನ್ ದೇವರು ಒಂದು 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 ಜನಾಂಗಕ್ಕೆ ಇಟ್ಟಿದ್ದಾನೆ. ಆ ಜನಾಂಗಕ್ಕೆ ಸೇರಿದವರ ಮೇಲೆ ಅದರಲ್ಲಿ ಆರಿಸ್ಕೊಳ್ಳುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಅದರಲ್ಲಿ ಆತನು ತನ್ನ ಕೃಪೆಯನ್ನು ಕೊಟ್ಟು ಆತನು ಸ್ಪೆಸಿಫಿಕಲಿ ಆ ಜನರನ್ನ ತನ್ನ ಸ್ವಾರೂಪ್ಯಕ್ಕೆ ತನ್ನ ತನ್ನ ಸ್ವಾರೂಪ್ಯಕ್ಕೆ ನಡೆಸಿ ಅವರನ್ನ ಪದವಿ ಮಹಿಮಾ ಪದವಿಯನ್ನು ಕೊಡುವುದಕ್ಕಾಗಿ ಅವರನ್ನ ನೇಮಿಸುವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದೇ ಮತ್ತಾಯ 7ನೇ ಅಧ್ಯಾಯ 21ನೇ ವಚನ ನೋಡ್ತೇವೆ. ನನ್ನವರು ಯೇಸು ಕ್ರಿಸ್ತನ ಹೆಸರು ಹೇಳುವವರೆಲ್ಲ ದೇವರ ರಾಜ್ಯಕ್ಕೆ ಬರುವವರೆಲ್ಲ ನೀವ್ಯಾರೋ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಸೊ ನೀವು ಯಾರೋ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಅವ್ರು ನಿಜವಾಗ್ಲೂ ಅವ್ರ ದೇವ್ರು ಗೊತ್ತಿಲ್ಲ ಅಂತ ಅಲ್ಲ, ಅವರ ಮೇಲೆ ದೇವ್ರ ಕನ್ಸರ್ನ್ ಇಟ್ಟಿಲ್ಲ ಅಂತ, ಅಥವಾ ಅವರ ಮೇಲೆ ತನ್ನ ದಯೆ ಕೃಪೆ ಇಲ್ಲ ಎಂಬುದಾಗಿ ಅದನ್ನು ಸೂಚಿಸುವಂಥದ್ದಾಗಿದೆ. ಇವಾಗ ಕ್ರಿಸ್ತನನ್ನು ನಾವು ಅರಿತಿದ್ದೇವೆ, ಕ್ರಿಸ್ತನನ್ನು ನಾವು ಪಡೆದುಕೊಂಡಿದ್ದೇವೆ, ಆ ರಕ್ಷಣಾ ಅನುಭವ ನಮ್ಮಲ್ಲಿ ಉಂಟಾಗಿದೆ, ಅಥವಾ ನಾವು ಆತ್ಮನಿಂದ ಹುಟ್ಟಿದವರಾಗಿದ್ದೇವೆ ಎಂಬ ಹೇಳುವಾಗ ಅದು ದೇವರ ದಯೆ, ದೇವರ ಕೃಪೆ, ದೇವರ ಒಂದು ಕರುಣೆಯಿಂದಲೇ ಅದು ನಮಗೆ ದೊರಕಿದೆ. ಇದು ನಮ್ಮ ಸ್ವಂತ ಕ್ರಿಯೆ ಎಲ್ಲ ಎಂಬುದಾಗಿ ನಾವು ಅರ್ಥಕೊಳ್ಬೇಕು. ಅದರಲ್ಲಿ ದೇವರು ನಮ್ಮನ್ನು ಮಹಿಮಾ ಪದವಿಗೆ ನಡೆಸುವುದರಲ್ಲಿ ಯಾವ ಕೆಲಸವು ಮುಗಿಸಿಲ್ಲ ಅಂತಲ್ಲ, ಈ ಸತತವಾಗಿ ನಮ್ಮನ್ನು ಅದರಲ್ಲಿ ಕಾಪಾಡುತ್ತಾ ನಡೆಸುತ್ತಾ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾ ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕನೆಯದಾಗಿ 1 ಪೇತ್ರ 1:2. 1 ಪೇತ್ರ 1:2 ನಂಬಿಕೆ ಮತ್ತು ವಿಧೇಯತೆ ಉಳ್ಳವರು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಆಯ್ದುಕೊಂಡವರು ದೇವರ ಶುದ್ಧೀಕರಣದ ಮೂಲಕ ವಿಧೇಯರಾಗುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. 1:2 1 ಪೇತ್ರ 1:1 ಮತ್ತು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪಂತ್ಯ, ಗಲಾತ್ಯ, ಕಪ್ಪದೋಕ್ಯ, ಆಸ್ಯ, ಬಿಥುನ್ಯ ಎಂಬ ಸೀಮೆಗಳಲ್ಲಿ ಚದುರಿರುವಂತಹ ಪ್ರವಾಸಿಗಳಾದ ದೇವ ಜನರಿಗೆ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ನಾವು ಏನ್ ನೋಡ್ತೇವೆ ಅಂತಂದ್ರೆ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯನಾಗುವುದಕ್ಕೆ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೆ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರಿಗೆ ಎಂಬುದಾಗಿ ನೋಡುವಂತರಾಗಿದೆ. ಆರಿಸಲ್ಪಟ್ಟವರು ಎಲ್ಲಾ ಜನಾಂಗದಲ್ಲಿ ಚದಿರುವುದಾಗಿಯೂ ನಾವು ನೋಡ್ತೇವೆ. ಈ ಸಮಯದಲ್ಲಿಯೂ ದೇವರ ಆರಿಸಲ್ಪಟ್ಟವರು ಚದಿರಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಲೆಟರ್ ಮಾತಾಡುವಂಥದ್ದಾಗಿದೆ. ಅದರಲ್ಲಿ ಎಂಥವರು ಇವರು? ಈ ಜನಾಂಗವು ಆರಿಸಲ್ಪಟ್ಟವರಾಗಿರುವುದರಿಂದ ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟು ನಂಬಿಕೆಯ ಮೂಲಕ ವಿಧೇಯರಾಗುವವರಾಗಿದ್ದಾರೆ ಎಂದಾಗ ನಾವು ನೋಡ್ತೇವೆ. this
ಈ ಈ ಒಂದು ಸನ್ನಿವೇಶ ಎಷ್ಟು ಹಂಬಲ್ ಮಾಡುತ್ತೆ ಎಂಬುದಾಗಿ ನೋಡೋದಾದ್ರೆ, ನಮ್ಮ ಪಿತೃಗಳನ್ನ ನಮ್ಮ ಆ, ನಮ್ಮ 3-4 ಜನರೇಷನ್ಸ್ ಹಿಂದೆ ನೋಡೋದಾದ್ರೆ, ಅವರೆಲ್ಲರೂ ಯೇಸು ಕ್ರಿಸ್ತನನ್ನ ಅರಿಯದವರು, ಆ, ಭಾರವಾಗಿ ಮೂರ್ತಿ ಪೂಜೆ ಮಾಡುವಂಥವ್ರು. ಇವಾಗ ಯೇಸು ಕ್ರಿಸ್ತನನ್ನ ನಾವು ನಂಬಿಕೊಂಡು ಆತನನ್ನು ಈ ರೀತಿ ಆರಾಧನೆ ಮಾಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅದರಲ್ಲಿ ನಮಗೆ ಅದು ದೊರಕಿದೆ. ಇದರಲ್ಲಿ ಏನು ನೋಡುತ್ತೆ ಅಂದ್ರೆ, ದೇವರು ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್, ಜಗದುತ್ಪತ್ತಿಯ ಮೊದಲೇ ನಿಮ್ಮನ್ನ ಆರಿಸಿಕೊಂಡು ತನ್ನ ಪ್ರೀತಿಯನ್ನ ನಮಗೆ ಕೊಟ್ಟು ರಕ್ಷಣೆಗೆ ನಡೆಸಿದ್ದಾನೆ. ಇಟ್ ಹಂಬಲ್ಸ್ ಅಸ್, ಇಟ್ ಹಂಬಲ್ಸ್ ಮೀ ಸೋ ಮಚ್. ಐದನೇದಾಗಿ, ದೇವರ ಜನರಿಗೆ ಹಿಂಸೆ ಅನುಭವಿಸುವವರು, ಆದರೆ ದೇವರಿಂದ ರಕ್ಷಿಸಲ್ಪಡುವವರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯ 24:22. ಮತ್ತಾಯ 24:22. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಇದು ಯೇಸು ಕ್ರಿಸ್ತನ 2ನೇ ಬರುಣದಲ್ಲಿ ಆಗುವಂತ ಸಂಗತಿ ಹೇಳುವಂಥದ್ದಾಗಿದೆ. ತನ್ನನ್ನು ಆದುಕೊಂಡವರು ಆ ಸಮಯದಲ್ಲಿ ಇರುವುದೆಂದು ಅರಿತು ಆ ದಿನಗಳನ್ನ ಕಡಿಮೆ ಮಾಡುವಂತನಾಗಿದ್ದಾನೆ. ಅದನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ದೇವರು ಆ ದಿನಗಳನ್ನು ಕಡಿಮೆ ಮಾಡುವಂತನಾಗಿದ್ದಾನೆ ಎಂದು ನೋಡ್ತಾನೆ. ಸೊ ದೇವರ ಜನರನ್ನು ಆತನು ಬಾಧೆಯನ್ನ ಅನುಭವಿಸಬಹುದು ಎಂದು ತಿಳಿದು ಅವರನ್ನು ರಕ್ಷಿಸೋದಕ್ಕೋಸ್ಕರ ಅವರನ್ನ ಕಾಯುವತನಾಗಿದ್ದಾನೆ ಎಂದಾಗಿ ನೋಡುತ್ತೇನೆ. ಇಲ್ಲ ಅಂದ್ರೆ ಯಾವ ಪ್ರಾಣಿಯೂ ಉಳಿಯುವುದಿಲ್ಲ ಎಂದಾಗಿ ಹೇಳ್ತೇವೆ. ಸೊ ಅಂತಹ ದಿನಗಳು ಬರುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಇಸ್ರಾಯೇಲನ್ನು ಯಾವ ರೀತಿ ಕಾಪಾಡೋದನೋ ಆ ರೀತಿ ತನ್ನ ಸ್ವಕೀಯ ಜನರನ್ನ ಆ ರೀತಿ ಕಾಪಾಡೋನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆರನೆಯದಾಗಿ, ರೋಮಾಪುರದ ಪತ್ರಿಕೆ ಮತ್ತೆ 8ನೇ ಅಧ್ಯಾಯ 33ನೇ ವಚನ, ಪ್ರೀತಿಸಲ್ಪಟ್ಟವರು ಮತ್ತು ನಂಬಿಕೆ ಹೊಂದಿದವರು ಎಂಬುದಾಗಿ ನೋಡುತ್ತೇವೆ. 8:33. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಧನ್ಯವಾದಗಳು. ದೇವರನ್ನಾದುಕೊಂಡವರನ್ನು ತಪ್ಪಿ ಹೊರಿಸುವವರು ಯಾರು? ಸೊ ನಂಬಿಕೆಯ ಮುಖಾಂತರ ನಮ್ಮನ್ನು ಜಸ್ಟಿಫೈ ಮಾಡುವಂತನಾಗಿದ್ದಾನೆ ಎಂದಾಗ ನೋಡ್ತೇನೆ. ಆತನು ತನ್ನ ಜನರಿಗೆ ನಂಬಿಕೆಯನ್ನ ಹುಟ್ಟಿಸಿ ಆತನು ನಮ್ಮನ್ನು ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಫಾಲ್ಟ್ಲೆಸ್ ಆಗಿ, ಬ್ಲೇಮ್ಲೆಸ್ ಆಗಿ ಆತನು ತನ್ನ ಮಡದಿಯಾಗಿ ಒಪ್ಪಿಸುವವನಾಗಿದ್ದಾನೆ ಎಂಬುದಾಗಿ ನೋಡ್ತಾನೆ. ಕೊನೆಯದಾಗಿ ಯೋಹಾನ 15:16. ಯೋಹಾನ 15:16. ಯೋಹಾನ 15:16. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ
ಅದನ್ನು ಆತನು ನಿಮಗೆ ಕೊಡುವನು. ನಾವು ಆತನನ್ನು ಆರಿಸಿಕೊಳ್ಳಿಲ್ಲ, ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. 15:16. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ನೋಡುತ್ತೇವೆ. ಕೆಲವೊಂದು ಸರ್ತಿ ನಾವು ಅನಿಸುತ್ತೆ, ನಮಗೆ ಇಚ್ಛಾನುಸಾರವಾಗಿ ದೇವರಿಗೆ ನಾವು ಏನೋ ನಮ್ಮ ಸ್ವಕ್ರಿಯೆಗಳಿಂದ ದೇವರನ್ನು ಮೆಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತೇವೆ. ಬಟ್ ದೇವರು ನಮ್ಮನ್ನು ಆರಿಸಿಕೊಳ್ಳದೆ ಹೋದರೆ ಅದು ಯಾವುದು ಸ್ಥಿರವಾಗಿ ನಿಲ್ಲುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರು ನಮ್ಮನ್ನು ಆರಿಸಿಕೊಂಡಿರುವುದರಿಂದ ನಮ್ಮ ಫಲವು ಪವಿತ್ರಾತ್ಮನ ಫಲಗಳನ್ನು ನೋಡ್ತೇವೆ. ಅದು ನಿಲ್ಲುವಂಥದ್ದಾಗಿದೆ. 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆರಿಸುವಿಕೆ ಎಂಥದ್ದು, ಯಾವಾಗ ಅದರ ಕಂಡೀಷನ್ ಏನು, ಹೆಂಗೆ ದೇವರು ಆರಿಸುವಂತನಾಗಿದ್ದಾನೆ ಅಥವಾ ಹೆಂಗೆ ನಮ್ಮನ್ನು ಕರೆಯುವಂತನಾಗಿದ್ದಾನೆ. 9ನೇ ಅಧ್ಯಾಯ, ರೋಮಪುರದ ಪತ್ರಿಕೆ 9ನೇ ಅಧ್ಯಾಯ, ರೋಮನ್ಸ್ 9, ಮೊದಲು 11ನೇ ವಚನ ನೋಡಿ, ಅದಾದ್ಮೇಲೆ 18ನೇ ವಚನ. ಹಾಗಾದ್ರೆ 9ನೇ ಅಧ್ಯಾಯನ 9ನೇ ಅಧ್ಯಾಯ 11 ಮತ್ತು 18. ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರು. ಅವರು ಇನ್ನು ಹುಟ್ಟದೆಯೂ ಒಳ್ಳೆದಾಗಲಿ ಕೆಟ್ಟದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದರು. ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇಲೆಯೇ ಆಧಾರಗೊಂಡಿದೆ. ಇಲ್ಲೇನ್ ನೋಡ್ತೇವೆ, ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿಬೇಕೆಂದು ತೋರಿಸುತ್ತದೆ. ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇಲೆಯೇ ಆಧಾರಗೊಂಡಿದೆ. ಇಟ್ಸ್ ನಾಟ್ what we will, what we do, what we want to do that matters. The purpose of his election should be in his through his grace ಎಂಬುದಾಗಿ ನೋಡ್ತೇವೆ. 18ನೇ ವಚನ, ದೇವರು ಯಾರನ್ನು ಕರುಣಿಸಿದರೋ, ಯಾರನ್ನು ಕಠಿಣಪಡಿಸಿದರೋ ಅದೆಲ್ಲವೂ ಆತನ ಇಷ್ಟಾನುಸಾರವಾಗಿ ಇದೆ ಎಂಬುದನ್ನು ಇದರಿಂದ ತೋರಿ ಬರುತ್ತದೆ. Therefore has he mercy on whom he will have mercy. ಸಾರಿ 16ನೇ ವಚನ ಸಾರಿ. ಆದ್ದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ನಾವು ಏನ್ ನೋಡ್ತೇವೆ ಅಂದ್ರೆ ದೇವರು ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದಾದರಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಸಮಯದಲ್ಲಿ ನಮಗೆ ದೇವರ ರಕ್ಷಣೆ ನಮಗೆ ಈ ಸಮಯದಲ್ಲಿ ಸಿಕ್ಕಿದೆ ಅಂದರೆ ಇದು ನಾವು ಇಚ್ಛೆ ಪಟ್ಟಿದಾಗಲಿ ಅಥವಾ ನಾವು ಪ್ರಯತ್ನ ಪಡುವುದರಿಂದಾಗಲಿ ಸಿಕ್ಕಲಿಲ್ಲ. ಆತನು ನಮ್ಮ ಮೇಲೆ ದಯೆ ತೋರಿಸುವುದರಿಂದಲೇ ಅದು ನಮಗೆ ಸಿಕ್ಕಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ರೀತಿ ದೇವರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಸಾಲದು. Among so many people, why only 15 have gathered, 19 members have gathered here. It's not that ಯಾರು ಅಲ್ಲಿ ಸೇರ್ತಾ ಇಲ್ಲ ಅಥವಾ ಇದು ಮಾಡ್ತಾನೆ ಅಂತಲ್ಲ. ಈ ಸಂದೇಶ 19 ಜನಕ್ಕೆ ಈ ಒಂದು ದೇವರ ವಾಕ್ಯವು ಸಿಕ್ಕಿದೆ.
ಆರಿಸಲ್ಪಟ್ಟವರು, ಸ್ವಕೀಯ ಜನರು. ಇದರಲ್ಲಿಯೂ ಕೆಲವೊಂದು ವಿಚಾರಗಳು ಕೆಲವೊಬ್ಬರಿಗೆ ಮಾತ್ರ ಅದು ನಾಟುವಂಥದ್ದಾಗಿದೆ, ಕೆಲವರಿಗೆ ಅದು ಮುಟ್ಟದೇ ಹೋಗ್ಬೋದು. ಕೆಲವರಿಗೆ ದೇವರು ಅದನ್ನ ಕೇಳೋದಕ್ಕೆ ಅವಕಾಶ ಕೊಡದೇನೂ ಇರಬಹುದು. ವಿ ಡು ನಾಟ್ ನೋ. ಬಟ್ ಆಸ್ ಪಾಲ್ ಸೇಸ್, ಫಾರ್ ದಿ ಎಲೆಕ್ಟ್ ಸೇಕ್ ಐ ಸ್ಟ್ರಗಲ್ ಆ್ಯಂಡ್ ಐ ಗಿವ್ ದ ಗಾಸ್ಪಲ್. ಅವ್ರಿಗೋಸ್ಕರ, ಅವ್ರಿಗೆ ಎಲ್ಲಿ ಸ್ಯಾಲ್ವೇಷನ್ ತಪ್ಪು ಹೋಗಬಾರದು ಎಂಬುದಾಗಿ ಆ ಆರಿಸಿಕೊಳ್ಳಲ್ಪಟ್ಟವರು ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾರೆ. ಅವ್ರಿಗೋಸ್ಕರ ಆತನು ಕಷ್ಟಪಟ್ಟು ಕಠಿಣಪಟ್ಟು ವಾಕ್ಯವನ್ನು ಹೇಳುವಂತನಾಗಿದ್ದಾನೆ ನೋಡ್ತೇವೆ. ಇಟ್ ಗಿವ್ಸ್ ಅಸ್ ಬೋಲ್ಡ್, ಗಿವ್ಸ್ ಅಸ್ ಕಾನ್ಫಿಡೆನ್ಸ್. ನಾವು ಸುವಾರ್ತೆ ಹೇಳುವಾಗ ಅದು ದೇವರ ಜನರಿಗೆ ಅಥವಾ ಆತನು ಆಯ್ಕೆ ಆದಂತರ ಮೇಲೆ ಅದು ಹೋಗಿ ಪರಿಣಾಮ ಬೀರುತ್ತೆ. ಅವರು ಆತನ ಅಂಗೀಕರಿಸ್ಕೊಳ್ತಾರೆ, ದೇವರು ಆತನ ಆರಿಸ್ಕೊಳ್ತಾರೆ, ಅವರನ್ನು ಆರಿಸ್ಕೊಳ್ತಾನೆ ಎಂಬುದಾಗಿ ಇದು ನಂಬಿಕೆ ಬರುವಂಥದ್ದಾಗಿದೆ. ಯಾಕಂದರೆ ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಳೋಕ್ಕಾಗಲ್ಲ. ದೇವರು ಆರಿಸ್ಕೊಂಡವ್ರನ್ನ ಮಾತ್ರ ಅದನ್ನು ಅಳವಡಿಸ್ಕೊಳ್ಳುವಂಥದ್ದಾಗಿದೆ. ಸಂದರ್ಭದಲ್ಲಿ ದೇವರು ನಮ್ಮೆಲ್ಲರನ್ನು ಕರೆದಿದ್ದಾನೆ, ಆರಿಸಲ್ಪಟ್ಟವರಾಗಿದ್ದೀವಿ, ದೇವರ ಸ್ವಕೀಯ ಜನರಾಗಿದ್ದೀವಿ, ಆತನ ಪ್ರೀತಿಯನ್ನ, ದಯೆಯನ್ನ, ಆತನ ಕರುಣೆಯನ್ನು ಹೊಂದಿದವರಾಗಿದ್ದೀವಿ ಮತ್ತು ಆಶ್ವಾಸನೆ ಹೊಂದಿದ್ದೇವೆ. ಏನಂತ? ಆತನು ನಮ್ಮನ್ನು ಕರೆದಿದ್ದಾನೆ, ಜಗದುತ್ಪತ್ತಿಯ ಮೊದಲೇ ನೇಮಕ ಮಾಡಿದ್ದಾನೆ, ಆದ್ದರಿಂದ ನಮ್ಮನ್ನು ಜಸ್ಟಿಫೈ ಮಾಡುವಂತನಾಗಿದ್ದಾನೆ, ಅದರಿಂದ ನಮ್ಮನ್ನು ಶುದ್ಧಿ ಮಾಡುವಂತನಾಗಿದ್ದಾನೆ ಮತ್ತು ಮಹಿಮಾ ಪದವಿಗೆ ನಡೆಸುವಂತನಾಗಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆಮೆನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರ ಕ್ರಿಸ್ಟೋಫರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಮ್ಮ ಜೊತೆಯಲ್ಲಿ ಸಹೋದರ ಜಾನ್ಸನ್ ಸರ್ನಪ್ಪ ಅವರಿದ್ದಾರೆ. ಅವರು ಪ್ರಾರ್ಥನೆ ನಮ್ಮ ನಡೆಸ್ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಇದೀರಾ? ಜಾನ್ಸನ್ ಸರ್ನಪ್ಪ ಅವರು? ಓಕೆ, ಅವ್ರಿಲ್ಲ ಅಂತಂತಂದ್ರೆ ಸಹೋದರಿ ಮಾರ್ಗ್ರೆಟ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಸಹೋದರಿ ಮಾರ್ಗ್ರೆಟ್ ಅವರು ಇದೀರಾ? ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬ ಕೇಳ್ಕೊಳ್ತೀನಿ. ಈ ಸಮಯದಲ್ಲಿ ನಮ್ಮ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಮಾಡಿ ಸರ್. ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರ KP ರವಿ ಅವರ ವಿಜ್ಞಾಪನೆಯನ್ನ ನೆನಪು ಮಾಡಿಕೊಳ್ಳೋಣ. ಪದ್ಮಿನಿ ಅಮ್ಗೋಳು, ಹಿರಿಯರಾದಂತ ಪದ್ಮಿನಿ ಅಮ್ಗೋಳು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಚಾಟ್ ಅಲ್ಲಿ ಇದೆ, ಚಾಟ್ ಅಲ್ಲಿ ಹಾಕಿದ್ದೀರಾ? ಓಕೆ. ಸಹೋದರಿ ಮಾರ್ಗ್ರೆಟ್ ಅವರು ಚಾಟ್ ಹೋಗಿ ಅಲ್ಲಿರ್ತಕ್ಕಂಥ ವಿಜ್ಞಾಪನೆಗಳನ್ನ ನೆನಪು ಮಾಡ್ಕೊಳ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಂಡು ಪ್ರಾರ್ಥಿಸೋಣ. ಪರಲೋಕಗಳ ಒಡೆಯನಾದ ನಮ್ಮ ತಂದೆ ದೇವರ ಸ್ವಾಮಿ, ಈ ಸುಂದರವಾದ ಮುಂಜಾನೆ ವೇಳೆಗೋಸ್ಕರ ನಾಮಕನಂತ ಸ್ತೋತ್ರನ ಅರ್ಪಿಸೋಳಾಗಿದ್ದೇನೆ. ಕರ್ತನೆ, ನಮ್ಮ ನಿನ್ನ ಕೃಪೆಯಿಂದ ನಮಗೆ ಸುಖವಾದ ನಿದ್ರೆಯನ್ನು ಕೊಟ್ಟು ಯಾವ ಕೇಡು ಸಂಭವಿಸದಂತೆ ಎಲ್ಲ ಗಂಡಾಂತಗಳು ನಮ್ಮನ್ನು ಪಾರು ಮಾಡಿ, ನಿನ್ನ ಕೃಪೆಯಿಂದ ಈ ಮುಂಜಾನೆ ವೇಳೆಯಲ್ಲಿ ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ಆರೋಗ್ಯದೊಡನೆ ನಮ್ಮ ಮರಣದ ಹಾಸಿಗೆಯಿಂದ ಏಳ ಮಾಡಿದೆ. ಕರ್ತನೆ, ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು ಉಂಟಾಗಲಿ. ಸ್ವಾಮಿ, ಇನ್ನೊಂದು ದಿವಸವನ್ನು ನಮ್ಮ ಜೀವಿತದಲ್ಲಿ ದಯಪಾಲಿಸಿಕೊಟ್ಟಿದ್ಯಪ್ಪ. ಈ ದಿವಸವು ನಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕವಾದ ದಿವಸವಾಗಿ ನೀನು ಆಶೀರ್ವದಿಸು. ಮಾಡುವಂತೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಆಶೀರ್ವಾದವಿರಲಿ. ನಮ್ಮ ಮುಂಬಲವಾಗಿ ನೀನು ಹೋಗುವಾತ ದೇವರಾಗಿರು. ಕರ್ತನೆ ತಂದೆ, ಈ ಸಮಯದಲ್ಲಿ ಮಿಸ್ಟರ್ ತ್ಯಾಗರಾಜ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ. ಅವರು ಹಾಸಿಗೆ ಹಿಡಿದಿರುವಾಗ ನೀನು ಅವರ ಜೊತೆ ಇರು ಸ್ವಾಮಿ. ನಿನ್ನ ಪ್ರಸನ್ನತೆ ಅವರ ಜೊತೆಯಲ್ಲಿರಲಿ. ನಿನ್ನ ಪರಿಶುದ್ಧ ದೇವದೂತರ ಕಾವಲಿರಿಸು. ನಿನ್ನ ಗಾಯವುಳ್ಳ ಹಸ್ತದಿಂದ ಅವರನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಬಹಳ ಕಾಲ ಅವರನ್ನು ಆಳದಂತೆ ನಿನ್ನ ಕೃಪೆ ಅವರ ಮೇಲೆ ಇರಲಿ. ಮಿಸ್ಟರ್ ಏಬಲ್ ಪ್ರಕಾಶ್ ಅವರನ್ನ ಕರಗೊಳಗೊಪ್ಪಿಸಿದ್ದೇನೆ ಸ್ವಾಮಿ. ಅವರು ಸಹ ಅನಾರೋಗ್ಯದಲ್ಲಿರುವಾಗ
ನೀನೇ ಅವರನ್ನು ಮುಟ್ಟು ಕರ್ತನೆ. ಅವರ ಬಲಹೀನತೆಗಳನ್ನೆಲ್ಲ ನೀನು ಬಲ್ಲಾತ ದೇವರಾಗಿದ್ದಿ. ಅವರನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡು, ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಅವರ ಕುಟುಂಬವನ್ನು ಪರಾಂಬರಿಸಿ ಆಶೀರ್ವದಿಸು. ಹಾಗೂ ಡಿ ಸ್ಯಾಮ್ಯಲ್ ಅವ್ರಿಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ. ಅವರು ಸಹ ಅನಾರೋಗ್ಯತೆಯಲ್ಲಿ ಬಿದ್ದಿರುವಾಗ ನಿನ್ನ ಕೃಪೆಗಳ ಹಸ್ತದಿಂದ ಅವರನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಅವರು ಸೇವಿಸುವಂತೆ ಎಲ್ಲ ಆಹಾರ, ನೀರು, ಔಷಧೋಪಚಾರಗಳಲ್ಲಿ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ಹಾಗೂ ರಾಹುಲ್ ಹೆನ್ರಿ ಅವರ ಆರೋಗ್ಯವನ್ನು ಸಹ ನೀನು ಕಾಪಾಡು ಸ್ವಾಮಿ. ಯಾವ ಕಾಯಿಲೆ ಕಷ್ಟ ಅವರನ್ನು ಬಾಧಿಸ್ತಿದೋ ನಮಗೆ ಗೊತ್ತಿಲ್ಲ, ಆದ್ರೆ ನೀನು ಅವರನ್ನು ಬಲಾತ ದೇವರಾಗಿದ್ದಿ ಕರ್ತನೆ. ನಿನ್ನ ಗಾಯಗಳ ಹಸ್ತದಿಂದ ಅವರನ್ನು ಮುಟ್ಟಿ ಕರ್ತನೆ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಜಾನ್ಸನ್ ಹೆನ್ರಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ. ಆ ಕುಟುಂಬದಲ್ಲಿ ಏನೇ ತೊಂದರೆ, ಹಿಂಸೆಗಳ, ಅನಾರೋಗ್ಯತೆಗಳನ್ನು ಅವರನ್ನು ಬಾಧಿಸುತ್ತಿದ್ದರೆ ನಿನ್ನ ಕೃಪೆಗಳ ಹಸ್ತದಿಂದ ಅವರನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ನಿನ್ನನ್ನೇ ಈ ನಾವುಗಳು ಎದುರು ನೋಡ್ತಿರುವಾಗ ಕರ್ತನೆ, ನಮ್ಮ ಕಷ್ಟ ಸಂಕಟಗಳಿಗೆ ಸ್ಪಂದಿಸುವ ದೇವರು ನೀನಾಗಿದ್ದಿ. ಅದಕ್ಕೋಸ್ಕರ ನಾಮಕನಂತ ಸ್ತೋತ್ರ ತಂದೆ. ರಾಜ್ಕುಮಾರ್ ಹಾವೇರಿ ಅವರು ಸಹ ಆಕ್ಸಿಡೆಂಟ್ ಅಲ್ಲಿ ಸಿಲುಕಿಕೊಂಡು ತನ್ನ ದೇಹದ ಒಂದು ಮೂಳೆಯನ್ನು ಅವರು ಮುರಿದುಕೊಂಡಿರುವಾಗ ಪರಲೋಕದ ದೇವರೇ ಆ ಮೂಳೆಯನ್ನು ಕಟ್ಟಿ ಅದನ್ನು ಗುಣಪಡಿಸುವ ದೇವರಾಗಿರು ಕರ್ತನೆ. ಅವರು ಸೇವಿಸುವಂತೆ ಎಲ್ಲ ಆಹಾರ, ನೀರು, ಚಿಕಿತ್ಸೆಯಲ್ಲಿ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ನೀನೇ ಅವರನ್ನು ಮುಟ್ಟಿ ಸ್ವಸ್ಥತೆಯನ್ನು ಕೊಡು. ಪುನಃ ಆ ಮೂಳೆಗಳು ಸ್ವಾಮಿ ಒಳ್ಳೆ ರೀತಿಯಲ್ಲಿ ಕೂಡುವಂತೆ ನೀನು ಆಜ್ಞಾಪಿಸು ರಕ್ಷಕನೇ. ರೇಖಾ ಅವರ ಆರೋಗ್ಯಕ್ಕೋಸ್ಕರ ಸಹನ ಪ್ರಾರ್ಥಿಸಲಾಗಿದ್ದೇನೆ. ಯವನಸ್ಥಳಾದ ಈ ಮಗಳ ಮೇಲೆ ನಿನ್ನ ಕರುಣೆ ಇರಲಿ ಸ್ವಾಮಿ. ಅತಿ ಯವನದಲ್ಲಿ ಮಗಳು ಅನಾರೋಗ್ಯತೆಯಲ್ಲಿ ಬಿದ್ದಿರುವಾಗ ಕರ್ತನೆ, ಅವಳ ಭವಿಷ್ಯತ್ತನ್ನು ನೀನು ರೂಪಿಸುವ ದೇವರಾಗಿರು. ಅವಳ ಭವಿಷ್ಯತ್ತಿನಲ್ಲಿ ಯಾವ ಅಡ್ಡಿ, ಆತಂಕಗಳು, ಅನಾರೋಗ್ಯತೆಗಳು ಅವಳನ್ನು ಕಾಡದಂತೆ ಅವಳ ಭವಿಷ್ಯತ್ತನ್ನು ನೀ ರೂಪಿಸಿ ನೀನು ಅವಳನ್ನು ನಡೆಸಿ ಕಾಪಾಡಪ್ಪ. ಧೈರ್ಯಗೊಳಿಸು ಕರ್ತನೆ. ಅಧೈರ್ಯ ಪಡದಂತೆ ಕರ್ತನೆ, ನಿನ್ನ ಮೇಲೆ ಭರವಸೆ ಇಡುವಂತೆ ಅವಳನ್ನು ಆಕೆಯ ಕುಟುಂಬದವರನ್ನು ವಿಶೇಷವಾದ ರೀತಿಯಲ್ಲಿ ಬಲಪಡಿಸಿ ಧೈರ್ಯಗೊಳಿಸು ರಕ್ಷಕನೇ. ಯಥಾಸ್ಥಿತಿಗೆ ಬರುವಂತೆ ಮಗಳನ್ನು ಆಶೀರ್ವದಿಸು. ಹಾಗೂ ಮಿಸ್ಟರ್ ಜಾನ್ ಡೇವಿಡ್ ಅವರ ಫ್ಯಾಮಿಲಿ, ಅವರ ಕುಟುಂಬ ಹಾಗೂ ಅವರು ಪಡುತ್ತಿರೋ ಕಣ್ಣಿನ ಸಮಸ್ಯೆಗಳನ್ನು ನಿನ್ನ ಬಲಾತ ದೇವರಾಗಿದ್ದಿ ಕರ್ತನೆ. ಅವರನ್ನು ಮುಟ್ಟು ಅವರಿಗೆ ಸ್ವಸ್ಥತೆಯನ್ನು ಕೊಡು. ಅನಾರೋಗ್ಯತೆಗಳಿಂದ ಅವರನ್ನು ಪಾರು ಮಾಡು. ಆ ಕುಟುಂಬಕ್ಕೆ ಬೇಕಾಗಿರುವ ಎಲ್ಲ ಆದರಣೆ, ಸಮಾಧಾನ, ಶಾಂತಿ, ಎಲ್ಲ ಅವರಿಗೆ ಭಾಗ್ಯವನ್ನು ಕೊಡು. ಅವಶ್ಯಕತೆಗಳನ್ನು ಪೂರೈಸಿಕೊಡುವ ಯೆಹೋವ ಈರೆ ನೀನಾಗಿರು ಕರ್ತನೆ. ನಿನ್ನ ಮೇಲೆ ಭರವಸೆ ಇಟ್ಟಿರುವಾಗ ಈ ಕುಟುಂಬ ನೀನೇ ಪರಂಬರಿಸಿ ಆಶೀರ್ವದಿಸಿ ಬಲಪಡಿಸಿ ರಕ್ಷಕನೇ. ಅವರ ಮಿಸ್ಸಸ್ನ ಒಂದು ಕೆಲಸವನ್ನು ನೀನು ಕಾಯಂಗೊಳಿಸಬೇಕಾಗಿ ನಾಮದಲ್ಲಿ ಪ್ರಾರ್ಥಿಸಲಾಗಿದ್ದೇನೆ. ಅವರ ಕೆಲಸ ಕಾರ್ಯಗಳಿಗೆ ಯಾವ ಧಕ್ಕೆ, ಯಾವ ಅಡ್ಡಿ, ಆತಂಕಗಳು ಉಂಟಾಗದಂತೆ ಸ್ವಾಮಿಯ ಕೆಲಸ ಕಾರ್ಯಗಳನ್ನು ಉನ್ನತ ರೀತಿಯಲ್ಲಿ ಮಾಡಿಕೊಂಡು ಹೋಗುವಂತ ಸದಾಕಾಶನ ಅವರಿಗೆ ಅನುಗ್ರಹಿಸಿಕೊಡು ಸ್ವಾಮಿ. ಹಾಗೂ ಮಿಸ್ಟರ್ KP ರವಿ ಬಳ್ಳಾರಿ ಅವರ ಬಿಸ್ನೆಸ್ಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ. ಅವರ ಯೋಜನೆಗಳನ್ನು ನೀನು ಬಲ್ಲಾತ ದೇವರಾಗಿದ್ದಿ ಕರ್ತನೆ. ಅವರನ್ನು ಮುಟ್ಟು ಸ್ವಾಮಿ. ಅವರ ಯೋಜನೆಗಳನ್ನು ಸಫಲಗೊಳಿಸು ಸ್ವಾಮಿ. ಅವರ ಬಿಸ್ನೆಸ್ ಅನ್ನು ನೀನು ಸಮೃದ್ಧಿಗೊಳಿಸು, ಅಭಿವೃದ್ಧಿಗೊಳಿಸು ಕರ್ತನೆ. ಹಾಗೂ ಅವರು ಕಾಳಜಿ ವಹಿಸ್ತಿರುವಂತ ನಿನ್ನ ಸಭೆಯ ಮೇಲೆ ನಿನ್ನ ಆಶೀರ್ವಾದವಿರಲಿ. ಅದು ಒಳ್ಳೆ ರೀತಿಯಲ್ಲಿ ಜೀರ್ಣೋದ್ಧಾರಗೊಂಡು ಕರ್ತನೆ, ನಿನ್ನ ಆಲಯವು ಅನೇಕರಿಗೆ ಪ್ರಾರ್ಥನಾ ಆಲಯವಾಗಿ ಮಾರ್ಪಡುವಂತೆ ನೀನು ಆಶೀರ್ವದಿಸಿ ಅಲ್ಲಿರುವಂತ ಬೋಧಕರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ಬಲಪಡಿಸು. ಅವರ ಪ್ರಯತ್ನಗಳನ್ನು ಸಫಲಗೊಳಿಸು ರಕ್ಷಕನೇ. ಹಾಗೂ ಮಿಸಸ್ ಪದ್ಮಿನಿ ಅವ್ರಿಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ. ಅವರನ್ನು ಮುಟ್ಟು ಕರ್ತನೆ. ಬಹಳ ಕಾಲದಿಂದ ಅವರ ಮಂಡಿ ನೋವಿನಲ್ಲಿ ನರಳುತ್ತಿರುವಾಗ ಪರಲೋಕದ ದೇವರೇ, ಕೃಪೆಯುಳ್ಳ ಸ್ವಾಮಿ, ಆರೋಗ್ಯದಾಯಕನಾದ ತಂದೆ, ಅವರನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಕಾಲು ಸಹ ಮುಖ್ಯವಾದ ಅಂಗವಾಗಿದೆ ಸ್ವಾಮಿ. ದಯವಿಟ್ಟು ಓಡಾಡ್ಲಿಕ್ಕೆ ಯಾವ ತೊಂದರೆ, ಹಿಂಸೆಗಳಿಗೆ ಅವರು ಗುರಿಯಾಗದಂತೆ ಕರ್ತನೆ ಅವರ ಮಂಡಿಗಳನ್ನು ಮುಟ್ಟು ಸ್ವಾಮಿ. ನೀನು ಎಷ್ಟೋ ರೋಗಗಳನ್ನು ಮುಟ್ಟಿ ಸ್ವಸ್ಥತೆಯನ್ನು ಕೊಟ್ಟಿದ್ಯಪ್ಪ ದೇವರೇ. ಅದೇ ರೀತಿಯಲ್ಲಿ ಈ ಮಗಳನ್ನು ಸಹ ನೀನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಟ್ಟು ಸ್ವಾಮಿ ನರಳದಂತೆ ಕಾಪಾಡಿ ರಕ್ಷಿಸಿ, ಭಯಭೀತಿಗೊಳಪಡದಂತೆ ನಿನ್ನನ್ನೇ ಆತುಕೊಂಡಿರುವಾಗ ನೀನೇ ಅವರಿಗೆ ಆರೋಗ್ಯದಾಯಕನಾದ ದೇವರಾಗಿರು ಕರ್ತನೆ. ಹಾಗೂ ಎಲ್ಲ SSLC ಮಕ್ಕಳು, PUC ಮಕ್ಕಳೆಲ್ಲರೂ ಪರೀಕ್ಷೆ ಬರೆದಿದ್ದಾರೆ ಸ್ವಾಮಿ. ನಿನ್ನ ಚಿತ್ತವಿದ್ದರೆ ಕರ್ತನೆ, ಅವರು ಈ ಪರೀಕ್ಷೆಯಲ್ಲಿ ಒಳ್ಳೆ ರೀತಿಯಲ್ಲಿ ಉತ್ತೀರ್ಣಗೊಳ್ಳುವಂತೆ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ಒಳ್ಳೆಯ ದರ್ಜೆಯಲ್ಲಿ
ತೇರ್ಗಡೆ ಹೊಂದುವಂತೆ ಅವರನ್ನು ನೀನು ಕಾಪಾಡು. ಅವರ ಭವಿಷ್ಯತ್ತುಗಳನ್ನು ನೀನೇ ರೂಪಿಸಿ ಆಶೀರ್ವದಿಸಿ ಬಲಪಡಿಸು. ಹಾಗೂ ಪಾಸ್ಟರ್ ಡ್ಯಾನಿಯಲ್ ಅವರು ಸಹ ಅನಾರೋಗ್ಯದಲ್ಲಿರುವಾಗ ನೀನು ಅವರನ್ನು ಮುಟ್ಟು ಸ್ವಾಮಿ. ಅವರ ದೇಹದಲ್ಲಿರುವಂತೆಲ್ಲ ನ್ಯೂನತೆಗಳನ್ನು ನೀನು ಬಲ್ಲಾತ ದೇವರಾಗಿದ್ದಿ ಕರ್ತನೆ. ಅವರನ್ನು ಸೃಷ್ಟಿಸಿದಾತ ದೇವರು ನೀನು ಸ್ವಾಮಿ. ಅವರ ಸಮಸ್ಯೆಗಳನ್ನು ನೀನು ಬಗೆಹರಿಸಿ ಅವರುಗಳ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸ್ಕರ್ತನೆ. ಹಾಗೂ ಸೂಸನ್ ಮಾರ್ಟಿನ್ ಅವರಿಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ. ಅವರಿಗಿರುವಂತ ಕಣ್ಣಿನ ಬಾಧೆಯನ್ನು ನೀನು ಬಲ್ಲಾತ ದೇವರಾಗಿದ್ದೆವು ಪ್ರಭುವೆ. ಸ್ವಾಮಿ, ಆ ಕಾಲದಲ್ಲಿ ನೀನು ಬಾರ್ಟಿಮಸ್ ಅನ್ನು ಮುಟ್ಟಿ ಸ್ವಾಮಿ ನೀನು ಆತನಿಗೆ ಕಣ್ಣನ್ನು ಕೊಟ್ಟಿದ್ಯಪ್ಪ, ದೃಷ್ಟಿಯನ್ನು ಕೊಟ್ಟಿದ್ದ ಹಾಗೆ ಈ ಮಗಳನ್ನು ಸಹ ನೀನು ಮುಟ್ಟಿ ಸ್ವಾಮಿ ಅವರ ಕಣ್ಣುಗಳು ಒಳ್ಳೆ ರೀತಿಯಲ್ಲಿ ಕಾಣುವಂತೆ, ದೃಷ್ಟಿ ಕಾಣುವಂತೆ ನೀನು ಅವರನ್ನು ಆಶೀರ್ವದಿಸಿ ದೇವರೇ. ಯಾವ ಕೇಡು ಸಂಭವಿಸದಂತೆ, ಯಾವ ತೊಂದರೆ ಹಿಂಸೆಗಳು ಅವರು ಗುರಿಯಾಗದಂತೆ ಅವರ ಕಣ್ಣುಗಳನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಪುನಃ ಅವರು ನೋಡುವಂತೆ ಸ್ವಾಮಿ, ಒಳ್ಳೆ ರೀತಿಯಲ್ಲಿ ದೃಷ್ಟಿ ಬರುವಂತೆ ನೀನು ಆಜ್ಞಾಪಿಸು ರಕ್ಷಕನೇ. ಹಾಗೂ ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಅವರು ಯಾವುದೇ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದರೂ ಸಹ ಸ್ವಾಮಿ ಅವರನ್ನು ಅದರಿಂದ ಪಾರು ಮಾಡಲು ಶಕ್ತನಾದ ದೇವರು ನೀನಾಗಿದ್ದಿ. ಅವರನ್ನು ಮುಟ್ಟಿ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಅವರ ಮಕ್ಕಳ ಭವಿಷ್ಯತ್ತನ್ನು ರೂಪಿಸು ಸ್ವಾಮಿ. ಚಿಕ್ಕಂದಿನಿಂದಲೇ ಮಕ್ಕಳು ನಿನ್ನ ಭಯಭಕ್ತಿಯಲ್ಲಿ ಬೆಳೆಸುವಂತೆ ಜ್ಞಾನವನ್ನು ತಂದೆ ತಾಯಿಗಳಿಗೆ ನೀನು ಅನುಗ್ರಹಿಸಿಕೊಟ್ಟಿದ್ದೀನಿ. ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅವರು ಮಾಡುವಂತೆ ಎಲ್ಲಾ ಸೇವೆಗಳು, ಅವರಿಗೆ ಕೊಟ್ಟಂತ ತಲಾಂತುಗಳಿಗೋಸ್ಕರ ನಾಮಕ್ಕೆ ಕೋಟಿ ಸ್ತೋತ್ರಗಳು ಉಂಟಾಗಲಿ ಸ್ವಾಮಿ. ಎಷ್ಟೋ ಭಯಭಕ್ತಿಯಿಂದ ಅವರು ನಿನ್ನನ್ನು ಹಾಡಿ ಹರಸುವಾಗ ನೀನು ಅವರ ಪ್ರಾರ್ಥನೆಗಳಿಗೆ ಕಿವಿಗೊಟ್ಟು ಅವ್ರಿಗೆ ಸದುತ್ತರದಿಂದ ದಯಪಾಲಿಸಿಕೊಡು ಸ್ವಾಮಿ. ಹಾಗೂ ಮಿಸ್ಟರ್ ಲೋಕೇಶ್ ಅವರನ್ನು ಸಹ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು ದೇವ. ಈ ಕುಟುಂಬದವರು ಅನ್ಯ ಜನಾಂಗದವರಿಂದ ಬಂದಿರುವಾಗಲೂ ಸಹ ಕರ್ತನೆ ನಿನ್ನ ಮೇಲೆ ಅವರಿಟ್ಟಿರುವಂತ ನಂಬಿಕೆ ಭರವಸೆಗೋಸ್ಕರ ನಾಮಕ್ಕೆ ಸ್ತೋತ್ರ ಅರ್ಪಿಸಲಾಗಿದ್ದೇನೆ ತಂದೆ. ಇವರ ನಂಬಿಕೆ ಇವರನ್ನು ಗುಣಪಡಿಸುವಂತೆ, ಇವರನ್ನು ಅಭಿವೃದ್ಧಿಗೊಳಿಸುವಂತೆ ಇವರನ್ನು ಆಶೀರ್ವದಿಸಿ ಬಲಪಡಿಸಪ್ಪ ದೇವರೇ. ಸ್ವಾಮಿ, ಕೊನೆವರೆಗೂ ಈ ನಂಬಿಕೆ ಅವರಲ್ಲಿ ದೃಢವಾಗಿರುವಂತೆ ಅವರನ್ನು ಬಲಪಡಿಸಿ ರಕ್ಷಿಸು ಸ್ವಾಮಿ. ಅವರ ಮನೆಯಲ್ಲಿರುವಂತೆ ಎಲ್ಲಾ ಶೋಧನೆಗಳಿಂದ, ಸೈತಾನನು ಒಡ್ಡುವಂತೆ ಎಲ್ಲಾ ಶೋಧನೆಗಳಿಂದ ಅವರನ್ನು ರಕ್ಷಿಸಿ ಆಶೀರ್ವದಿಸಿ ಬಲಪಡಿಸು. ಹಾಗೂ ಮಿಸಸ್ ಪ್ರೇಮ್ನಾಥ್ ಕೋಲ್ಕರ್ ಅವರ ಆರೋಗ್ಯಕ್ಕೋಸ್ಕರ ಸಹ ನಾನು ಬೇಡಿಕೊಳ್ಳಲಾಗಿದ್ದೇನೆ. ಆ ಮಗಳು ಯಾವುದೇ ತೊಂದರೆಯಲ್ಲಿದ್ದ ಪಕ್ಷದಲ್ಲಿ ನೀನು ಅದನ್ನು ಬಲಾತ ದೇವರಾಗಿದ್ದೀಯೋ ಪ್ರಭುವೆ. ಅವರ ನಡುನತ್ತಿಂದ ಅಂಗಾಲವರೆಗೆ ಅವರನ್ನು ಸ್ಪರ್ಶಿಸಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ನೀನು ಆರೋಗ್ಯದಾಯಕನಾದ ದೇವರಾಗಿರುವುದರಿಂದ ಅವರನ್ನು ಮುಟ್ಲಿಕ್ಕೆ, ಅವರನ್ನು ಸ್ವಸ್ಥಪಡಿಸ್ಲಿಕ್ಕೆ ನೀನು ಶಕ್ತನು ಸ್ವಾಮಿ. ತಂದೆಯೇ, ಅವರ ನಂಬಿಕೆ, ಅವರು ನಿನ್ನ ಮೇಲೆ ಭರವಸೆ ಇಟ್ಟಿರುವಾಗ ಭರವಸೆಯನ್ನು ಈಡೇರಿಸು ಕರ್ತನೆ. ನೀನು ಅವರನ್ನು ಮುಟ್ಟಿ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಅನಾರೋಗ್ಯತೆಯಿಂದ ಅವರನ್ನು ಪಾರು ಮಾಡಿ ಆರೋಗ್ಯವಂತರಾಗಿ ಜೀವಿಸುವಂತೆ ನಿನ್ನ ಕೃಪೆಯಿಂದ ದಯಪಾಲಿಸಿಕೊಟ್ಟು ನಡೆಸು. ಅವ್ರು ತೆಗೆದುಕೊಳ್ಳುವಂತ ಆಹಾರ, ನೀರು, ಔಷಧ, ಉಪಚಾರಗಳಲ್ಲಿ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ಹಾಗೂ ಮಿಸ್ಟರ್ ಸಾಹುಕಾಯಗೋಸ್ಕರ ಪ್ರಾರ್ಥಿಸಲಾಗಿದೆ. ನಮ್ಮ ಮಗನು ಸಹ ವೀಸಿಂಗ್ ತೊಂದರೆಯಲ್ಲಿ ಅಥವಾ ಆತನಿಗೆ ಏನೇ ತೊಂದರೆಗಳಿದ್ದ ಪಕ್ಷದಲ್ಲಿ ಸ್ವಾಮಿ ಕೃಪೆಳ ದೇವರೇ, ನೀನು ಆತನನ್ನು ಮುಟ್ಟಿ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಈ ಮಕ್ಕಳು ನಿನ್ನ ಮೇಲೆ ಭರವಸೆ ಇಟ್ಟಿರುವಾಗ ಕರ್ತನೆ, ಅವರು ನಿರಾಶೆಗೊಳ್ಳದಂತೆ ಕರ್ತನೆ ದಯವಿಟ್ಟು ಅವರ ನಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟು ಸದುತ್ತರದಿಂದ ದಯಪಾಲಿಸಿಕೊಡು ಸ್ವಾಮಿ. ಆತನಿಗೆ ಬೇಕಾದಂತ ಅವರಿಗೆ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಿ ಬಲಪಡಿಸು. ಜಾನ್ಸನ್ ಯೇಸುದಾಸ್, ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರನ್ನು ಸಹ ನೀನು ಆಶೀರ್ವದಿಸು. ನಿನ್ನ ಸೇವೆಯಲ್ಲಿರುವಾಗ ಆ ಮಗನನ್ನು, ಅವರ ಕುಟುಂಬವನ್ನು ಆಶೀರ್ವದಿಸಪ್ಪ. ನಿನ್ನ ಸೇವೆಯಲ್ಲಿ ಆಸಕ್ತಿ ಹೊಂದಿರುವಾಗ ಅವ್ರಿಗೆ ಬೇಕಾದಂತ ಎಲ್ಲಾ ಸಹಾಯಗಳನ್ನು, ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಿಕೊಡುವ ಯೆಹೋವ ಈರೇ ನೀನಾಗಿರು ಸ್ವಾಮಿ. ಅವರ ಮಾಡುವಂತ ಸೇವೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೀನು ಅದನ್ನು ಪರಿಹರಿಸಿ ಆ ಸೇವೆಯಲ್ಲಿ ಅವರ ಆಸಕ್ತರಾಗಿ ಸ್ವಾಮಿ ನಿನ್ನ ಸೇವೆಯನ್ನು ನಿಸ್ವಾರ್ಥತೆಯಿಂದ ಮಾಡುವಂತೆ ಅವ್ರಿಗೆ ಬೇಕಾದಂತೆ ಎಲ್ಲ ಸಹಾಯಗಳನ್ನು ಒದಗಿಸ್ಕೊಟ್ಟು ಅವರ ಮಗನನ್ನು ಆಶೀರ್ವದಿಸು ಸ್ವಾಮಿ. ಆ ಮಗನು ನಿನ್ನ ಸತ್ಯತೆಯಲ್ಲಿ ನಂಬಿಗಸ್ತನಾಗಿರುವಾಗ ನೀನು ಆತನನ್ನು ನಡೆಸಿ ಆಶೀರ್ವದಿಸು. ಅವನ ಭವಿಷ್ಯತ್ತನ್ನು ರೂಪಿಸು ಸ್ವಾಮಿ. ಅವನ ಮನಸ್ಸಿನ ಬಯಕೆಗಳನ್ನು ಹಾಗೂ ಯೋಜನೆಗಳನ್ನು ನೀನು ಸಫಲಗೊಳಿಸುವಾತ ದೇವರಾಗಿರು. ಅವನನ್ನು ನೀನೇ ಮುನ್ನಡೆಸುವಾತ ದೇವರಾಗಿರು ಕರ್ತನೆ. ಹಾಗೂ ಮಿಸಸ್ ರಾಜೇಶ್ವರಿ ಅವರ ಕುಟುಂಬನೂ ಸಹ ನೀವು ಆಶೀರ್ವದಿಸಿ ಅವ್ರಿಗೆ ಬೇಕಾದಂತೆ ಎಲ್ಲಾ ಸಹಾಯಗಳನ್ನು ಒದಗಿಸ್ಕೊಟ್ಟು ಎಲ್ಲ ಶೋಧನೆಗಳಿಂದ ಅವರನ್ನು ಪಾರು ನಡೆಸಿ ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ಹಾಗೂ ರಕ್ಷಕನೇ, ಅವ್ರಿಗೆ ಯಾವುದೋ ಇನ್ಫೆಕ್ಷನ್ ಇದೆ ಸ್ವಾಮಿ. ಸಂತೋಷ್ ಅವರಿಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ ಸ್ವಾಮಿ. ಅವರಿಗೆ ಇಂಟೆಸ್ಟೈನಲ್
ಇನ್ಫೆಕ್ಷನ್ಸ್ ಇರುವಾಗ ಪರಲೋಕದ ದೇವರೇ ಅವರ ಉದರವನ್ನು ಮುಟ್ಟು ಸ್ವಾಮಿ. ಅದರಲ್ಲಿ ಏನೇ ತರವಾದ ತೊಂದರೆಗಳು, ಹಿಂಸೆಗಳು, ವೈದ್ಯರು ಅದನ್ನು ಕಂಡುಹಿಡಿಯಲಿಕ್ಕೆ ಆಗದೆ ಇರುವಾಗಲೂ ಸಹ ನೀನು ಅದನ್ನು ನೋಡುವಾತ ದೇವರಾಗಿದೆ ಕರ್ತನೆ. ಯಾಕಂದ್ರೆ ಅವರನ್ನು ಸೃಷ್ಟಿಸಿದ ಆತ ದೇವರು ನೀನು ಸ್ವಾಮಿ. ತಂದೆ, ನಿನ್ನ ಕಣ್ಣುಗಳು ಅವರ ಕರುಳುಗಳನ್ನು ನೋಡಲು ಶಕ್ತಿ ಇದೆ ಸ್ವಾಮಿ. ನೀನು ಅವರನ್ನು ಮುಟ್ಟಿ ಗುಣಪಡಿಸಪ್ಪ ದೇವರೇ. ಅವರು ಸೇವಿಸುವಂತ ಒಂದೊಂದು ಆಹಾರ, ನೀರು, ಔಷಧದಲ್ಲಿ ನಿನ್ನ ಆಶೀರ್ವಾದವಿರಲಿ. ಆ ಇನ್ಫೆಕ್ಷನ್ ಸಂಪೂರ್ಣವಾದ ರೀತಿಯಲ್ಲಿ ಅವರನ್ನು ಬಿಟ್ಟು ತೊಲಗುವಂತ ಜ್ಞಾಪಿಸು ಸ್ವಾಮಿ. ಅವರಿಗೆ ಭಾಗ್ಯವನ್ನು ಕೊಡು ದೇವ ಕರ್ತನೆ. ಹಾಗೂ ಮಿಸಸ್ ಸುಲಭ ಅವರ ಆರೋಗ್ಯವನ್ನು ಸಹ ನೀನು ಆಶೀರ್ವದಿಸಿ ಅವ್ರಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನು ಕೊಡು ಸ್ವಾಮಿ. ಯಾವುದೇ ರೀತಿಯಲ್ಲಿ ತೊಂದರೆಗಳಿಗೀಡಾದರೂ ಸಹ ಸ್ವಾಮಿ ನಿನ್ನ ಮೇಲೆ ಭರವಸೆ ಇಡುವಂತೆ ಮಗಳನ್ನು ಆಶೀರ್ವದಿಸಿ ಬಲಪಡಿಸಿ. ನಿನ್ನ ಕೃಪಾ ಹಸ್ತ ಅವರ ಮೇಲೆ ಇರಲಿ ಸ್ವಾಮಿ. ನಿನ್ನ ಮೇಲೆ ಭರವಸೆ ಇಟ್ಟಿರುವಾಗ ಅವರು ನಿರಾಶೆಗೊಳ್ಳದಂತೆ ನಿನ್ನ ಸೌಖ್ಯಕ್ಕೋಸ್ಕರ ಅವರು ಸ್ವಾಮಿ ಸಹನೆಯಿಂದ ಕಾಯುವಂತೆ ನಿನ್ನ ಸಮಯದಲ್ಲಿ ಅವರನ್ನು ಮುಟ್ಟಿ ಗುಣಪಡಿಸಿ ರಕ್ಷಿಸಬೇಕಾಗಿ ನಿನ್ನ ನಾಮದಲ್ಲಿ ಪ್ರಾರ್ಥಿಸಲಾಗಿದ್ದೇನೆ ಸ್ವಾಮಿ. ಹಾಗೂ ಯಶವಂತ್ ಅವರ ಒಂದು ಆಘಾತವನ್ನು ಸಹ ನಿನ್ನ ಕರಗಳಿಗೆ ಒಪ್ಪಿಸಿದ್ದೇನೆ ಸ್ವಾಮಿ. ಅವರಿಗೆ ಇಂಜುರೀಸ್ ಇದೆ ಸ್ವಾಮಿ. ಅದನ್ನು ನೀನು ಬಲ್ಲಾತ ದೇವರಾಗಿದ್ದಿ. ನಾವು ಅದನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ, ಆದರೆ ಅವರು ಯಾವ ಕಷ್ಟದಲ್ಲಿದ್ದಾರೋ, ಯಾವ ತೊಂದರೆಯಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನೀನು ಅವರನ್ನು ಬಲ್ಲಾತ ದೇವರಾಗಿದ್ದಿ ಪ್ರಭುವೆ. ಕರುಣೆಲ್ಲ ಸ್ವಾಮಿ, ಅವರನ್ನು ಮುಟ್ಟು ಸ್ವಾಮಿ. ಆ ಗಾಯಗಳನ್ನು ನೀನೇ ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡುವಾತ ದೇವರಾಗಿರು ಕರ್ತನೆ ಸ್ವಾಮಿ. ಹಾಗೂ ರಾಜ್ಕುಮಾರ್ ಹಾವೇರಿ ಅವರು ಸಹ ತಮ್ಮ ಕಾಲುಗಳ ಒಂದು ಮೂಳೆಯನ್ನು ಮುರಿದುಕೊಂಡಿರುವಾಗ ರಕ್ಷಕನೇ, ಆ ಮೂಳೆಗಳನ್ನು ನಿನ್ನ ಕೃಪೆಯಿಂದ ಕೂಡಿಸಿ ಅವರು ಪುನರೊಮ್ಮೆ ಸ್ವಾಮಿ ಅವರು ಓಡಾಡುವಂತ ಬಲವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ಅವ್ರಿಗೆ ಅನುಗ್ರಹಿಸಿಕೊಡಪ್ಪ ದೇವರೇ. ದಯವಿಟ್ಟು ಕಾಲುಗಳು ಒಳ್ಳೆಯ ರೀತಿಯಲ್ಲಿ ಅದು ಪ್ರಕ್ರಿಯೆಗೊಳ್ಳುವಂತೆ ನೀನು ಕೃಪೆಯಿಂದ ದಯಪಾಲಿಸ್ಕೊಡು ಕರ್ತನೆ. ಹಾಗೂ ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಎಲ್ಲರೂ ಮೈಸೂರು ಪ್ರೋಗ್ರಾಮ್ ಸಬ್ಬ ದಿನದ ಒಂದು ಕಾರ್ಯಕ್ರಮವನ್ನು ಯೋಜಿಸಿರುವಾಗ ಪರಲೋಕದ ದೇವರೇ, ಅದು ನಿನ್ನ ಚಿತ್ತವೆದರೆ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನೀನು ನೆರವೇರಿಸಿಕೊಡಪ್ಪ. ಅದಕ್ಕೆ ಬೇಕಾದಂತೆಲ್ಲ ಅವಶ್ಯಕತೆಗಳನ್ನು, ಎಲ್ಲಾ ತರವಾದ ಉತ್ತೇಜನ ಸ್ಫೂರ್ತಿಯನ್ನು ಕೊಟ್ಟು ಸ್ವಾಮಿ ಈ ಒಂದು ಕಾರ್ಯವನ್ನು ನೀನು ಸಫಲಗೊಳಿಸಬೇಕಾಗಿ ನಿನ್ನ ನಾಮದಲ್ಲಿ ಪ್ರಾರ್ಥಿಸಲಾಗಿದ್ದೇನೆ. ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಡು ಸ್ವಾಮಿ. ಎಲ್ಲರ ಮನಸ್ಸುಗಳನ್ನು ಮುಟ್ಟಿ ಸ್ವಾಮಿ, ಯಾವುದೇ ತರವಾದ ಅಡ್ಡಿ ಆತಂಕಗಳು, ತೊಂದರೆ, ಹಿಂಸೆಗಳಿಲ್ಲದಂತೆ ಸ್ವಾಮಿ ಎಲ್ಲರೂ ನಿನ್ನ ಕೃಪೆಯಿಂದ, ನಿನ್ನ ಭಯಭಕ್ತಿಯಿಂದ ನಿನ್ನನ್ನು ಆರಾಧಿಸಿ ಕೊಂಡಾಡ್ಲಿಕ್ಕೆ ಅಲ್ಲಿ ಹೋಗಿ ಸ್ವಾಮಿ ನಾವೆಲ್ಲರೂ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟು ಆಶೀರ್ವದಿಸಿ ಬಲಪಡಿಸೋದಕ್ಕೆ ಬೇಕಾದಂತೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಡುವ ಯೆಹೋವ ನೀನು, ಯೆಹೋವ ಇರೇ ನೀನು ಆಗಿರು ಕರ್ತನೆ. ದಯಾನಂದ್ ಅವರ ಆರೋಗ್ಯಕ್ಕೋಸ್ಕರ ಸಹ ಪ್ರಾರ್ಥಿಸಲಾಗಿದ್ದೇನೆ. ಇವರನ್ನು ಸಹ ನೀನು ಮುಟ್ಟು ಸ್ವಾಮಿ. ಅವರ ಕಾಯಿಲೆಗಳು ಏನೇ ಇದ್ದರೂ ಸ್ವಾಮಿ ನೀನು ಅದನ್ನು ಗುಣಪಡಿಸಲು ಶಕ್ತನು ಸ್ವಾಮಿ. ಅದನ್ನು ನಂಬಿದ್ದೇವೆ ಸ್ವಾಮಿ. ನೀನು ಅವರನ್ನು ಮುಟ್ಟಿ ಗುಣಪಡಿಸಿ ರಕ್ಷಿಸು. ಹಾಗೂ ಪೂಜಾ ಅವರ ಇಂಟರ್ವ್ಯೂಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೆ ಸ್ವಾಮಿ. ಅವರಿಗೆ ಪರಲೋಕದ ಜ್ಞಾನ, ವಿವೇಕ, ಬುದ್ಧಿ ಶಕ್ತಿಯನ್ನು ಕೊಡು, ಜ್ಞಾಪಕ ಶಕ್ತಿಯನ್ನು ಕೊಡು ಸ್ವಾಮಿ. ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನು ಕೊಡು ಸ್ವಾಮಿ. ಅವರು ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡುವಂತೆ ಮಗಳನ್ನು ನೀನೆ ಪರಲೋಕದ ಜ್ಞಾನದಿಂದ ತುಂಬಿಸಿ ಅವರನ್ನು, ಅವರ ಮನಸ್ಸಿನ ಆಲೋಚನೆಗಳನ್ನು, ಯೋಜನೆಗಳನ್ನು ಸಫಲಗೊಳಿಸಿ ರಕ್ಷಕನೇ ಸ್ವಾಮಿ. ಹಾಗೂ ಸ್ವಾಮಿದಾಸ್ ಅವರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥಿಸಲಾಗಿದ್ದೇನೆ. ಆ ಮಗನನ್ನು ಸಹ ನೀನು ಮುಟ್ಟು ಸ್ವಾಮಿ. ಅವರು ಯಾವ ಅನಾರೋಗ್ಯತೆಯಲ್ಲಿ ಇದ್ದರೂ ನಾವು ತಿಳಿಯವು ಸ್ವಾಮಿ, ಆದ್ರೆ ನೀನು ಅವರನ್ನು ಬಲಾತ ದೇವರಾಗಿದ್ದಿ ಪ್ರಭುವೆ. ಅವರ ದೇಹವನ್ನು ಮುಟ್ಟು, ಅವರ ದೇಹದ ಒಂದೊಂದು ಅಂಗಾಂಗಗಳನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ಕೊಡು. ಮಾನಸಿಕವಾಗಿ ಅವರು ಕುಗ್ಗಿ ಹೋಗದಂತೆ ಅವರಿಗೆ ಬಲ, ಶಕ್ತಿ, ಧೈರ್ಯ, ಭರವಸೆ, ನಂಬಿಕೆಯನ್ನು ಉಂಟು ಮಾಡಿ ನೀನು ಅವರ ಜೊತೆ ಇದ್ದಿ ಎಂಬ ದೃಢ ನಂಬಿಕೆಯಿಂದ ಅವರು ಜೀವಿಸುವಂತೆ ನೀನು ಕೃಪೆಯಿಂದ ಕೊಡು ಸ್ವಾಮಿ. ಹಾಗೂ ಸಿದ್ದರಾಜು ಅವರು ಕ್ಯಾನ್ಸರ್ ರೋಗದಲ್ಲಿ ICU ನಲ್ಲಿ ಇದ್ದಾರೆ ಸ್ವಾಮಿ. ಪರಲೋಕದ ದೇವರೇ, ನಿನ್ನ ನಂಬಿಕೆಯ ಮಕ್ಕಳು ಸ್ವಾಮಿ ಎಷ್ಟೋ ಕಷ್ಟ ಸಂಕಟದಲ್ಲಿ ಇದ್ದರೂ ಸಹ ನಿನ್ನ ಮೇಲಿನ ನಂಬಿಕೆಯಲ್ಲಿ ಅವರು ಯಾವಾಗ್ಲೂ ಸ್ಥಿರವಾಗಿದ್ದು ನಿನ್ನನ್ನೇ ನಿರೀಕ್ಷಿಸಿಕೊಂಡು ನೀನೇ ಅವರ ಆರೋಗ್ಯದಾಯಕನಾದ ದೇವರೆಂಬುದಾಗಿ ನಂಬಿ ಕರ್ತನೆ ಧೈರ್ಯದಿಂದ ಇರುವಂತೆ ಕೃಪೆಯಿಂದ ಕೊಡು. ಅವರಿಗೆ ಚಿಕಿತ್ಸೆ ಕೊಡುವಂತೆಲ್ಲ ವೈದ್ಯರೊಂದಿಗೆ ಇರು ಸ್ವಾಮಿ. ಅವರಿಗೆ ಬೇಕಾದಂತ ಪರಲೋಕದ ಜ್ಞಾನ, ವಿವೇಕ, ಬುದ್ಧಿ ಶಕ್ತಿಯನ್ನು ಕೊಟ್ಟು ದೇವರೇ ಅವರು
ಕಾಯಿಲೆಗಳನ್ನು ಗುಣಪಡಿಸುವಂತ ಶಕ್ತಿಯನ್ನು ನಿನ್ನಿಂದ ಪಡೆದುಕೊಳ್ಳುವಂತೆ ಅವರನ್ನು ಬಲಪಡಿಸಿ ಆಶೀರ್ವದಿಸು ರಕ್ಷಕ. ಸ್ವಾಮಿ, ಇನ್ನೊಮ್ಮೆ ಇವರೆಲ್ಲರನ್ನು ನಿನ್ನ ಪರಿಶುದ್ಧವಾದ ಹಸ್ತಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಝೂಮ್ ಮೀಟಿಂಗ್ ಅಲ್ಲಿ ಇರುವಂತೆ ಎಲ್ಲಾ ಕುಟುಂಬಗಳನ್ನು ಹೆಸರಾಗಿ ವೈಯಕ್ತಿಕವಾಗಿ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಸ್ವಾಮಿ, ಒಬ್ಬೊಬ್ಬರ ಕಷ್ಟ, ಸಂಕಟ, ವೇದನೆ, ಸುಖ ದುಃಖಗಳಲ್ಲಿ ನೀನು ಪ್ರಸನ್ನನಾಗಿದ್ದುಕೊಂಡು ನಮ್ಮೆಲ್ಲರನ್ನು ನಿನ್ನ ಕೃಪೆಯನ್ನು ನಡೆಸಿ ಈ ದಿನವನ್ನು ಒಳ್ಳೆ ರೀತಿಯಲ್ಲಿ ನಾವು ಅನುಭವಿಸುವಂತ ಸೌಭಾಗ್ಯವನ್ನು ನಮಗೆಲ್ಲರಿಗೂ ದಯಪಾಲಿಸ್ಕೊಡ್ತಾ ಬರಬೇಕಾಗಿ ಎಲ್ಲ ಆಶೀರ್ವಾದಗಳನ್ನು ಹಾಗೂ ನಾವು ಕೊನೆಯಲ್ಲಿ ಸ್ವಾಮಿ, ನಾವು ಈಗಲಿಂದಲೇ ನಿನ್ನ ಭರಣಕ್ಕೋಸ್ಕರ ಸಿದ್ಧರಾಗಿ ಇತರನ್ನು ಸಹ ಸಿದ್ಧಪಡಿಸುವಂತ ಜ್ಞಾನವನ್ನು ಕೊಡು ಸ್ವಾಮಿ. ಸಮಯ ಬಹಳ ಅಲ್ಪವಾಗಿರುವಾಗ ಎಚ್ಚೆತ್ತುಕೊಂಡು ಕರ್ತನೆ, ನಿನ್ನ ನಂಬಿಗಸ್ತೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ, ಭಯಭೀತಿಗೊಳಪಡದಂತೆ, ನಿರಾಶೆಗೊಳಪಡದಂತೆ, ದಿಗ್ಭ್ರಮೆಗೊಳ್ಳದಂತೆ ಕರ್ತನೆ, ನೀನು ನಮ್ಮೊಂದಿಗೆ ಈ ಲೋಕದ ಅಂತ್ಯದವರೆಗೂ ನಮ್ಮ ಜೊತೆ ಬರುವಾತ ದೇವರೇ, ನಿನ್ನ ಮೇಲೆ ನಾವು ಭರವಸೆ ಇಟ್ಟು ನಿನ್ನ ಸತ್ಯಕ್ಕೋಸ್ಕರ ನಾವು ನಿಲ್ಲುವಂತೆ ನಮ್ಮನ್ನು ಬಲಪಡಿಸ್ತಾ ಬರಬೇಕಾಗಿ ಎಲ್ಲ ಆಶೀರ್ವಾದಗಳನ್ನು ಯೇಸು ಸ್ವಾಮಿ ಅವರ ದಿವ್ಯ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಬೋಧಕರಾದ ಶ್ರೀ ಸಾಲಮನ್ ಸರ್ ಅವ್ರ ಜೊತೆಗೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ವಿಶೇಷವಾಗಿ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ಮಗನಾದಂತ ಕ್ರಿಸ್ಟಫರ್ ರಾಜ್ ಮೇಲೆಯೂ, ಹಾಗೂ 30 ವಿಜ್ಞಾಪನೆಗಳ ಮೇಲೆಯೂ, ಆರಂಭದ ಪ್ರಾರ್ಥನೆಯನ್ನ, ಮುಕ್ತಾಯದ ಪ್ರಾರ್ಥನೆಯನ್ನ ಮತ್ತು ರಾಗಗಳನ್ನ ಹಾಡಿ ನಿನ್ನನ್ನ ಮಹಿಮೆಗೊಳಿಸಿರತಕ್ಕಂಥ ನಿನ್ನ ಮಕ್ಕಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರಿಗೂ, ಆ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ನ್ಯಾನ್ಸಿ ಅವರಿಗೂ, ಉತ್ತಮವಾದಂತ ಸಂದೇಶ ನೀಡಿದಂತ ಸಹೋದರ ಕ್ರಿಸ್ಟಫರ್ ರಾಜ್ ಅವರಿಗೂ, ಅಂತ್ಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಮಾರ್ಗೆಟ್ ಅವರಿಗೂ, ಅಂತ್ಯ ಆಶೀರ್ವಾದವನ್ನು ನೀಡಿದಂತ ಬೋಧಕರಂತ ಶ್ರೀ ಸಾಲಮನ್ ಸಾರ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಯುಳ್ಳ ಕೃಪೆಯ ಹಸ್ತದಲ್ಲಿ ಪರಾಮರಿಸಿ ದಿನನಿತ್ಯವೂ ನಡೆಸಲಿ ಮತ್ತು ಆತನ ನೀತಿಯ ಆಶೀರ್ವಾದಗಳಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನು ರೂಪಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನವೆಲ್ಲ ನಮ್ಮೊಟ್ಟಿಗಿದ್ದು ಮತ್ತೆ ಸಾಯಂಕಾಲ ಆಶೀರ್ವಾದದಾಯಕವಾಗಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಕೂಡಿ ಬರುವಾಗಿ ಕಾರ್ಯ ಮಾಡಲೆಂದು ಪ್ರಾರ್ಥಿಸುತ್ತಾ ಈ ಬೆಳಗಿನ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದ. ತಿಳಿಸ್ಕೊಟ್ಟ ಕೃಷ್ಣಪ್ಪ ರಾಜು ಅವರಿಗೂ ಧನ್ಯವಾದ. ಕುಟುಂಬ ಸೇವೆ ಮಾಡಿದ್ದಕ್ಕೆ ಧನ್ಯವಾದ.